ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರಿಗೂ ಯು ಜಿ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಬಗ್ಗೆ ನೋಡೋಣ. ಅದರಲ್ಲಿ ಏನಪ್ಪಾ ಅಂದರೆ ಕರ್ನಾಟಕದ ವಾಯುಗುಣ. ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ. ಕರ್ನಾಟಕದಲ್ಲಿ ಕಂಡುಬರುವ ವಾಯುಗುಣ ಯಾವುದಂತ ಕೇಳ್ತಾನ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕಾಣ್ತೀವಿ. ಅತಿಯಾದ ಶಾಖ, ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣ ಅಂತ ಕಾಣ್ತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಭೌಗೋಳಿಕ ಸ್ಥಾನಮಾನ ಆಗಿರ್ಬೋದು. ಭೌಗೋಳಿಕ ಸ್ಥಾನಮಾನ, ಸಮುದ್ರ ಸಮೀಪದಲ್ಲಿರುವುದು, ಭೂಮಿಯ ರಚನೆ ಅಥವಾ ಭೂಸ್ವರೂಪದ ರಚನೆ, ಸಸ್ಯವರ್ಗ, ಮಾನ್ಸೂನ್ ಮಾರುತಗಳ ಪ್ರಭಾವ ಕೂಡ ಕಾರಣವಾಗಿರ್ಬೋದು ಅಂತ ಕಾಣ್ತೀವಿ. ಹೀಗಾಗಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆ ಹಂಚಿಕೆಯಲ್ಲಿ ಇಡೀ ರಾಜ್ಯದಾದ್ಯಂತ ಏನಪ್ಪಾ ಅಂದರೆ ಒಂದೇ ರೀತಿಯಾಗಿ ಏಕರೂಪವಾಗಿ ಕಾಣೋದಿಲ್ಲ ಅಂತ ನಾವು ಹೇಳಬಹುದು. ಇನ್ನು ವಾಯುಗುಣದ ಋತುಗಳು ನೋಡ್ರಿ. ವಾಯುಗುಣದ ಋತುಗಳು ಬೇಸಿಗೆ ಕಾಲ. ಬೇಸಿಗೆ ಕಾಲ ಏನಪ್ಪಾ ಅಂದರೆ ಮಾರ್ಚ್ನಿಂದ ಮೇ. ಮಾರ್ಚ್ ಟು ಮೇ ಅಂತ ಕಾಣ್ತೀವಿ. ಬೇಸಿಗೆ ಕಾಲ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಮಾರ್ಚ್ ಟು ಮೇ ಅಂತ ಕಾಣ್ತೀವಿ. ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಅಥವಾ ಇದಕ್ಕೆ ಮುಂಗಾರು ಮಳೆ ಅಂತ ಕರೀತಾರೆ. ಹೌದಾ, ಮುಂಗಾರು ಮಳೆ ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಥವಾ ಮುಂಗಾರು ಮಳೆ ಅಂತ ಕರೀತಾರೆ. ಇದರ ಕಾಲಾವಧಿ ಏನಪ್ಪಾ ಅಂದರೆ ಜೂನ್ ಟು ಸೆಪ್ಟೆಂಬರ್. ಜೂನ್ ಟು ಸೆಪ್ಟೆಂಬರ್ ಅಂತ ಕಾಣ್ತೀವಿ. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಾವಧಿ ಅಂತ ಕರಿತೀವಿ. ಇದರ ಇನ್ನೊಂದು ಹೆಸರು ಏನಪ್ಪಾ ಅಂದರೆ ಹಿಂಗಾರು ಮಳೆ ಅಂತ ಕಾಣ್ತೀವಿ. ಹಿಂಗಾರು ಮಳೆ. ಇದರ ಕಾಲಾವಧಿ ಅಕ್ಟೋಬರ್ ಟು ನವಂಬರ್. ಅಕ್ಟೋಬರ್ ಟು ನವಂಬರ್ ಅಂತ ಕಾಣ್ತೀವಿ. ಇನ್ನು ಚಳಿಗಾಲದ ಕಾಲಾವಧಿ ಏನಪ್ಪಾ ಅಂದರೆ ಡಿಸೆಂಬರ್ ಟು ಫೆಬ್ರವರಿ. ಡಿಸೆಂಬರ್ ಟು ಫೆಬ್ರವರಿ ಚಳಿಗಾಲದ ಕಾಲಾವಧಿ ಅಂತ ನೋಡ್ತೀವಿ. ನೋಡಿ, ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಈಗ ಬೇಸಿಗೆ ಕಾಲ. ಈ ಕಾಲದಲ್ಲಿ ಏನಪ್ಪಾ ಅಂದರೆ ಕರ್ನಾಟಕದ ವಾಯುಗುಣ ಏನಿರ್ತದೆ ಅಂದರೆ ಅತಿ ಶಾಖ, ಶುಷ್ಕ ಇರ್ತದೆ ಅಂತ ಕಾಣ್ತೀವಿ. ಮಾರ್ಚ್ ತಿಂಗಳ ನಂತರ ಏನಪ್ಪಾ ಅಂದರೆ ಇಡೀ ರಾಜ್ಯದಾದ್ಯಂತ ಉಷ್ಣಾಂಶ ಏಕ ಪ್ರಕಾರವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಯಾವ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ತಿಂಗಳಿನಲ್ಲಿ ಅಧಿಕ ಪ್ರಮಾಣದ ಉಷ್ಣಾಂಶ ಕಂಡು ಬರುತ್ತದೆ ಅಂತ ಕೇಳೋಣ ಒಂದ್ಸಲ. ಅದು ಯಾವುದಪ್ಪ ಅಂದರೆ ಏಪ್ರಿಲ್ ಟು ಮೇ. ಏಪ್ರಿಲ್ ಟು ಮೇ ಏನಪ್ಪಾ ಅಂದರೆ ಗರಿಷ್ಠ ಮಟ್ಟವನ್ನು ತಲುಪ್ತದೆ. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದ ಗರಿಷ್ಠ ಮಟ್ಟ ತಲುಪುವ ತಿಂಗಳು ಯಾವ ಅಂತ ಕೇಳ್ತಾನ. ಏಪ್ರಿಲ್ ಟು ಮೇ ಅಂತ ನೋಡಬಹುದು. ಸಾಮಾನ್ಯವಾಗಿ ನೋಡಿ, ರಾಯಚೂರು ಡಿಸ್ಟಿಕಲ್ಲಿ ಏನಪ್ಪಾ ಅಂದರೆ ರಾಯಚೂರು ಡಿಸ್ಟಿಕಲ್ಲಿ ಇಡೀ ರಾಜ್ಯದಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಪ್ಪಾ ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಜಿಲ್ಲೆ ಅಂತ ಕರಿತೀವಿ. ಇನ್ನು ಉತ್ತರ ಮೈದಾನಕ್ಕೆ ಹೋದಂತೆ ಅಂದರೆ ಉತ್ತರ ಮೈದಾನಕ್ಕೆ ಕರ್ನಾಟಕದ ಉತ್ತರ ಭಾಗಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತದೆ ಅಂದರೆ ಹೆಚ್ಚಾಕೊಂತ ಹೋಗ್ತದೆ ಅಂತ ಕಾಣ್ತೀವಿ. ಇನ್ನು ದಕ್ಷಿಣ ಮೈದಾನಕ್ಕೆ ಬಂದಾಗ ಉಷ್ಣಾಂಶ ಕಡಿಮೆ ಆಗ್ತದೆ ಅಂತ ಕಾಣ್ತೀವಿ. ಇನ್ನು ಬೇಸಿಗೆ ಕಾಲದಲ್ಲಿ ಮಳೆ ಬೀಳುವುದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಅದಕ್ಕೆ ಅಪರಾಹ್ನ ಸಮಯದ ಮಳೆ ಅಥವಾ ಅಲ್ಪಾವಧಿ ಕಾಲ ಸಂಭವಿಸುವ ಮಳೆ ಅಂತ ಕೂಡ ಕರೀಬಹುದು. ಆ ಕಾಲದಲ್ಲಿ ಆಲಿ ಕಲ್ಲುಗಳು ಬೀಳ್ತವ. ಆ ಮಳೆಯ ಹೆಸರು ಏನಪ್ಪಾ ಅಂದರೆ ಪರಿಸರಣ ಮಳೆ. ಪರಿಸರಣ ವಿಧದ ಮಳೆ ಅಂತ ಕಾಣ್ತೀವಿ. ಹೌದಾ, ಈ ಮಳೆ ಪರಿಸರಣ ವಿಧದ ಮಳೆ ಯಾವುದಕ್ಕೆ ನಮಗೆ ಉಪಯೋಗ ಆಗ್ತದೆ ಅಂದರೆ ಇದು ಕಾಫಿ ಗಿಡಗಳಿಗೆ ಉಪಯೋಗ ಆಗ್ತದೆ. ಯಾಕಂದರೆ ಕಾಫಿ ಆ ಸಮಯದಲ್ಲಿ ಹೂ ಬಿಡುತ್ತದೆ. ಆದ್ದರಿಂದ ಕಾಫಿಯ ಗಿಡಗಳಿಗೆ ಹೂ ಬಿಡುವ ಸಮಯದಲ್ಲಿ ಬೀಳುವುದರಿಂದ ಇದಕ್ಕೆ ಕಾಫಿಯ ಹೂಮಳೆ ಅಂತ ಕರೀತದ. ಏನಂತ ಕರೀತದ? ಕಾಫಿಯ ಹೂಮಳೆ. ಕಾಫಿಯ ಹೂಮಳೆ ಅಂತ ಕರೀತದ. ಹೌದಾ, ಇನ್ನು ಮಾವು ಫಸಲಿಗೆ ಅನುಕೂಲವಾಗುವುದರಿಂದ ಇದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಮಾವಿನ ಹೊಯ್ಲು. ಮಾವಿನ ಹೊಯ್ಲು ಅಂತ ಕರೀತದ. ಇನ್ನು ಬೇಸಿಗೆ ಕಾಲಾವಧಿಯಲ್ಲಿ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಮಳೆ ಪಡೀತದೆ ಅಂದರೆ 7%.
ಬೇಸಿಗೆ ಕಾಲಾವಧಿಯಲ್ಲಿ ರಾಜ್ಯ ಎಷ್ಟು ಪರ್ಸೆಂಟೇಜ್ ಮಳೆ ಪಡೀತದೆ ಅಂದರೆ 7% ಅಂತ ಕಿಸಿ ಕಾಣ್ತೀವಿ. ಇನ್ನು ಸೆಕೆಂಡ್ ಒನ್ ನೈಋತ್ಯ ಮಾನ್ಸೂನ್ ಮಾರುತ ಅಥವಾ ಮುಂಗಾರು ಮಳೆ ಅಂತ ಕಿಸಿ ಕರಿತೀವಿ. ಮುಂಗಾರು ಮಳೆ, ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಂತ ಕಿಸಿ ಕೂಡ ಕರಿಬಹುದು. ಇನ್ನು ಅರಬ್ಬಿ ಸಮುದ್ರ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಪಶ್ಚಿಮ ಘಟ್ಟಗಳ ತಡೆದು ಅಧಿಕ ಮಳೆಯನ್ನು ಸುರಿಸ್ತದೆ ಅಂತ ಕಿಸಿ ಕಾಣ್ತೀವಿ. ನೋಡಿ, ಶಿವಮೊಗ್ಗ ಜಿಲ್ಲೆಯ ಆಗೊಂಬೆ ಏನಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಅಧಿಕ ಮಳೆ ಪಡೆಯುವ ಸ್ಥಳವಾಗಿದೆ. ಹೌದಾ, ಶಿವಮೊಗ್ಗ ಜಿಲ್ಲೆಯ ಆಗೊಂಬೆ ಇಡೀ ರಾಜ್ಯದಲ್ಲಿ ಏನು ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಅಂಕಿಸಿ ಗುರುತಿಸ್ತೀವಿ. ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ದಕ್ಷಿಣ ಭಾರತದ ಚಿರಾಪುಂಜಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂಕಿಸಿ ಕರಿತೀವಿ. ಇನ್ನು ಭಾಗಮಂಡಲ, ಹುಲಿಕಲ್ಲುಗಳು ಇದು ಕೂಡ ಈ ಪ್ರದೇಶಗಳು ಕೂಡ ಇತ್ತೀಚೆಗೆ ಅತಿ ಹೆಚ್ಚು ಮಳೆ ಪಡಿತಾ ಇದೆ ಅಂಕಿಸಿ ಕಾಣ್ತೀವಿ. ಭಾಗಮಂಡಲ ಮತ್ತು ಹುಲಿಕಲ್. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಏನಪ್ಪ ಅಂದರೆ ಎಲ್ಲಿ ಅತ್ಯಂತ ಕಡಿಮೆ ಮಳೆ ಆಗ್ತದಪ್ಪ ಕರ್ನಾಟಕದಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ನೋಡಿ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತ ಕಿಸಿ ಪ್ಲೇಸ್ ಅದಲ್ಲ, ಈ ಪ್ಲೇಸ್ನಲ್ಲಿ ಏನಪ್ಪ ಅಂದರೆ ಅತ್ಯಂತ ಕಡಿಮೆ ಮಳೆ ದಾಖಲಾದ ಪ್ರದೇಶ ಅಂತ ಕಿಸಿ ಕರಿತೀವಿ, ನಾಯಕನಹಟ್ಟಿ. ಇನ್ನು ಮುಂಗಾರು ಮಳೆಯಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಪರ್ಸೆಂಟೇಜ್ ಮಳೆ ಪಡೀತದಪ್ಪ ಅಂದರೆ 80%. ಎಷ್ಟು? 80%, ಶೇಕಡ 80% ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಮಳೆಯನ್ನು ಪಡೀತದೆ ಅಂತ ಕಿಸಿ ಕಾಣ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಹಿಂಗಾರು ಮಳೆಗಾಲ ಅಂತ ಕಿಸಿ ಕರಿತೀವಿ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕಿಸಿ ಕೂಡ ಇದಕ್ಕೆ ಕರಿತೀವಿ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಯಾಕಂದರೆ ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗಿದ್ದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಏನಪ್ಪ ಅಂದರೆ ಈಶಾನ್ಯದಿಂದ ನೈಋತ್ಯಕ್ಕೆ ವಾಪಸ್ ಬರ್ತಾವೆ. ಹೌದಾ, ಅವಾಗ ಏನಪ್ಪ ಅಂದರೆ ಇದು ಏನಾದರೂ ಭೂಭಾಗದಿಂದ ಬೀಸುತ್ತಾ ಇದ್ದರೆ ಮಳೆಯನ್ನು ತರುವುದಿಲ್ಲ. ಏನಾದರೂ ಬಂಗಾಳ ಕೊಲ್ಲಿ ಮೇಲೇಸಿ ಬೀಸಿತ್ತು ಅಂದರೆ ನಮಗೆ ಮಳೆಯನ್ನು ತರ್ತದೆ ಅಂತ ಕಿಸಿ ಕಾಣ್ತೀವಿ. ನೋಡಿ, ಈ ತಿಂಗಳು ಅಂದರೆ ನವಂಬರ್ ಆಗಿರ್ಬೋದು, ಡಿಸೆಂಬರ, ಈ ತಿಂಗಳ ಅವಧಿಯಲ್ಲಿ ಏನಪ್ಪ ಅಂದರೆ ಹಿಂಗಾರು ಮಳೆ ಕಾಣ್ತೀವಿ. ಹೌದಾ, ಚಳಿಗಾಲದ ಮಳೆ ಅಂತ ಕಿಸಿ ಕರಿತೀವಲ್ಲ, ಚಳಿಗಾಲಕ್ಕಿಂತ ಪೂರ್ವ ಮಳೆ ಇದು. ಚಳಿಗಾಲ ಇನ್ನೂ ಇರ್ತದ, ಅದಕ್ಕಿಂತ ಪೂರ್ವದಲ್ಲಿ ಬೀಳುವ ಮಳೆಗೆ ನಾವು ಹಿಂಗಾರು ಮಳೆ ಅಂತ ಕಿಸಿ ಕರಿತೀವಿ. ಎಷ್ಟು ಪರ್ಸೆಂಟೇಜ್ ಪಡಿತೀವಪ್ಪ ಕರ್ನಾಟಕ ರಾಜ್ಯ ಅಂದರೆ 12% ಮಳೆಯನ್ನು ಪಡೀತದ. ಇನ್ನು ನೆಕ್ಸ್ಟ್ ಯಾವುದು ಚಳಿಗಾಲ ಅಂತ ಕಿಸಿ ನೋಡೋಣ. ಚಳಿಗಾಲ ಕಾಲಾವಧಿಯಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ಉಷ್ಣಾಂಶ ಏನಾಗ್ತದ ಅತ್ಯಂತ ಕಡಿಮೆ ಇರ್ತದೆ ಅಂತ ಕಿಸಿ ಕಾಣ್ತೀವಿ. ಅತ್ಯಂತ ಕಡಿಮೆ ಇರ್ತದ. ಸರಾಸರಿ ಉಷ್ಣಾಂಶ ಎಷ್ಟಿರ್ತದ ರಾಜ್ಯದಲ್ಲಿ ಆ ಸಮಯದಲ್ಲಿ ಅಂದರೆ 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದ. 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಪ್ಪ ಅಂದರೆ ಕಡಿಮೆ ಇರ್ತದೆ ಅಂತ ಕಿಸಿ ಕಾಣ್ತೀವಿ ಉಷ್ಣಾಂಶ. ಇನ್ನು ಯಾವ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಅಂದರೆ ಅದು ಯಾವುದಪ್ಪ ಅಂದರೆ ಜನವರಿ. ಯಾವ ತಿಂಗಳು? ಜನವರಿ ತಿಂಗಳಿನಲ್ಲಿ ಉಷ್ಣಾಂಶ ಅತ್ಯಂತ ಕಡಿಮೆ ದಾಖಲಾಗಿದೆ. ಆದ್ದರಿಂದ ಈ ಜನವರಿ ತಿಂಗಳನ್ನು ಏನಂತ ಕರೀತಾರಪ್ಪ ಅಂದರೆ ಕರ್ನಾಟಕದ ಪ್ರವಾಸ ಮಾಸ ದಿನ. ಕರ್ನಾಟಕ ರಾಜ್ಯದ ಪ್ರವಾಸ ಮಾಸ ತಿಂಗಳು. ಕರ್ನಾಟಕದ ಪ್ರವಾಸ ಮಾಸ ಅಂತ ಕಿಸಿ ಕರಿತೀವಿ. ಇನ್ನು ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾದ ಜಿಲ್ಲೆ ಯಾವುದಂತ ಕಿಸಿ ಕೇಳ್ತಾನ. ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾದ ಜಿಲ್ಲೆ ಯಾವುದಂತ ಕಿಸಿ ಕೇಳ್ತಾನ. ಬೀದರ್ ಡಿಸ್ಟಿಕ್. ಕರ್ನಾಟಕದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾದ ಜಿಲ್ಲೆ ಬೀದರ್ ಜಿಲ್ಲೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಆನಂತರ ಯಾವ ಸ್ಥಾನ ಬರ್ತದಪ್ಪ ಅಂದರೆ ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು. ಇನ್ನು
ಈ ಕಾಲಾವಧಿಯಲ್ಲಿ ಚಳಿಗಾಲದಲ್ಲಿ ಕರ್ನಾಟಕ ರಾಜ್ಯ ಏನಪ್ಪ ಅಂದರೆ ಎಷ್ಟು ಪರ್ಸೆಂಟೇಜ್ ಮಳೆ ಪಡೀತದೆ ಅಂದರೆ ಕೇವಲ 1% ಮಾತ್ರ, ಕೇವಲ 1% ಮಾತ್ರ ಮಳೆಯನ್ನು ಪಡೀತದೆ ಅಂತ ಕಿಸಿ ಕಾಣ್ತೀವಿ. ನೋಡಿ, ಯಾವ ಅವಧಿಯಲ್ಲಿ ಕರ್ನಾಟಕ ರಾಜ್ಯವು ಅತ್ಯಂತ ಕಡಿಮೆ ಮಳೆಯನ್ನು ಪಡೀತದೆ ಅಂದರೆ ಚಳಿಗಾಲ ಅವಧಿಯಲ್ಲಿ ಎಂದು ಕಿಸಿ ಕಾಣ್ತೀವಿ, ಚಳಿಗಾಲದ ಅವಧಿಯಲ್ಲಿ. ಇನ್ನು ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣುಗಳು, ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣುಗಳು ಅಂತ ಕಿಸಿ ನೋಡೋಣ. ಈ ಮಣ್ಣುಗಳಲ್ಲಿ ಪ್ರಕಾರಗಳನ್ನು ನಾವು ಕಾಣ್ತೀವಿ, ಹೌದಾ. ಒಂದೇದು ಯಾವುದಪ್ಪ ಅಂದರೆ ಕೆಂಪು ಮಣ್ಣು, ಕೆಂಪು ಮಣ್ಣು. ಎರಡನೇದು ಏನಪ್ಪ ಅಂದರೆ ಕಪ್ಪು ಮಣ್ಣು. ಎರಡನೇದು ಕಪ್ಪು ಮಣ್ಣು. ಇನ್ನು ಮೂರನೇದು ಏನಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು, ಜಂಬಿಟ್ಟಿಗೆ ಮಣ್ಣು. ನಾಲ್ಕನೇದು ಕರಾವಳಿ ಮೆಕ್ಕಲು ಮಣ್ಣು ಅಂತ ಕಿಸಿ ಕಾಣ್ತೀವಿ, ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕಿಸಿ ಕಾಣ್ತೀವಿ. ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ಕೆಂಪು ಮಣ್ಣು. ನೋಡಿ, ಈ ಕೆಂಪು ಮಣ್ಣು ಏನಪ್ಪ ಅಂದರೆ ಗ್ರಾನೈಟ್, ನೀಸ ಮತ್ತು ಶಿಲಾದ್ರವಗಳಿಂದ ರೂಪಿತವಾಗಿದೆ ಅಂತ ಕಿಸಿ ಕಾಣ್ತೀವಿ. ಗ್ರಾನೈಟ್, ನೀಸ, ಈ ಶಿಲಾದ್ರವಗಳಿಂದ ಏನಪ್ಪ ಅಂದರೆ ಕೆಂಪು ಮಣ್ಣು ರೂಪಿತವಾಗಿದೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನಪ್ಪ ಅಂದರೆ ಕಬ್ಬಿಣದ ಆಕ್ಸೈಡ್, ಕಬ್ಬಿಣದ ಆಕ್ಸೈಡದಿಂದ ಮಣ್ಣು ಕೆಂಪಾಗಿ ಕಾಣುತ್ತದೆ ಅಂತ ಕಿಸಿ ಕಾಣ್ತೀವಿ. ಇದರಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಇದೆ. ನೋಡಿ, ಈ ಕೆಂಪು ಮಣ್ಣಿನಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಇರುತ್ತದೆ ಅಂತ ಕಿಸಿ ಕಾಣ್ತೀವಿ. ಆದರೆ ಸಾವಯವ ಪ್ರಮಾಣ ಅತ್ಯಂತ ಕಡಿಮೆದಾಗಿರುತ್ತದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಸುಣ್ಣ ಮತ್ತು ಉಪ್ಪಿನಂಶ ಕಡಿಮೆ ಇದ್ದರೆ, ಇದು ಹೆಚ್ಚಿದ್ರೆ, ಆದರೆ ಸಾವಯವ ಪದಾರ್ಥದ ಅಂಶ ಏನಪ್ಪ ಅಂದರೆ ಅತ್ಯಂತ ಕಡಿಮೆ ಇರುತ್ತದೆ ಅಂತ ಕಿಸಿ ಕಾಣ್ತೀವಿ. ಹೆಚ್ಚು ಹಗರವಾದ ಮಣ್ಣು, ತೆಳು ಪದರವುಳ್ಳ ಮಣ್ಣು ಅಂತ ಕಿಸಿ ಕಾಣ್ತೀವಿ. ಆದರೆ ಇದು ಅಷ್ಟೊಂದು ಫಲವತ್ತಾಗಿಲ್ಲ ಅಂತ ಕಿಸಿ ಕಾಣ್ತೀವಿ. ಇಲ್ಲಿ ಈ ಮಣ್ಣು ಏನಪ್ಪ ಅಂದರೆ ತೇವಾಂಶವನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಅತ್ಯಂತ ಕನಿಷ್ಠವಾಗಿದೆ. ತೇವಾಂಶ ಹಿಡಿದುಕೊಳ್ಳುವ ಸಾಮರ್ಥ್ಯ ಏನಪ್ಪ ಅಂದರೆ ಅತ್ಯಂತ ಕನಿಷ್ಠವಾಗಿದೆ ಅಂತ ಕಿಸಿ ಕಾಣ್ತೀವಿ. ಈ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಯಾವುವು ಅಂದರೆ ರಾಗಿ, ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ, ಜೋಳ, ಹಾರಕ, ತಂಬಾಕು, ಇವು ಬೆಳೀತಾರೆ. ಇವು ಏನಪ್ಪ ಅಂದರೆ ತೃಣಧಾನ್ಯಗಳು ಅಂತ ಕಿಸಿ ಕರೀತೀವಿ. ರಾಗಿ, ನವಣೆ, ಸಜ್ಜೆ, ಜೋಳ, ಹಾರಕ, ತಂಬಾಕು. ಇನ್ನು ದ್ವಿದಳ ಧಾನ್ಯಗಳು ಅಂದರೆ ನೆಲಗಡಲೆ, ನೆಲಗಡಲೆ ಅಂದರೆ ಏನು, ಶೇಂಗಾ, ಹೌದಾ, ಇದು ಬೆಳೀತದ. ಇನ್ನು ನೀರಾವರಿ ಪ್ರದೇಶ, ನೀರಾವರಿ ಸೌಲಭ್ಯ ಇರುವ ಕಡೆ ಏನಪ್ಪ ಅಂದರೆ ಭತ್ತನೂ ಕೂಡ ಬೆಳೀತದ. ಆನಂತರ ಕಬ್ಬು, ಆಲೂಗಡ್ಡೆ, ತರಕಾರಿ, ಬಾಳೆ, ತೆಂಗು, ಅಡಿಕೆ ಮುಂತಾದ ಬೆಳೀತದೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಕೆಂಪು ಮಣ್ಣು ಹೊಂದಿರುವ ರಾಜ್ಯದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದಂತ ಕಿಸಿ ಕೇಳ್ತಾನ, ತುಮಕೂರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದರೆ ತುಮಕೂರು ಅಂತ ಕಿಸಿ ಕಾಣ್ತೀವಿ, ತುಮಕೂರು. ಇನ್ನು ಅದಲ್ಲದೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಾಮರಾಜನಗರ, ಮಂಡ್ಯ, ಮೈಸೂರು, ಇಂಥ ಜಿಲ್ಲೆಗಳಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಕೆಂಪು ಮಣ್ಣನ್ನು ನಾವು ಕಾಣಬಹುದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಕಪ್ಪು ಮಣ್ಣು. ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣವಾಗಿದೆ. ಯಾವ ಶಿಲೆ? ಬಸಾಲ್ಟ್ ಶಿಲೆ. ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣವಾಗಿದೆ ಅಂತ ಕಿಸಿ ಕಾಣ್ತೀವಿ. ಇದರಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಮ್ಯಾಗ್ನೀಸಿಯಂ ಇರ್ತದೆ ನೋಡಿ. ಮ್ಯಾಗ್ನೀಸಿಯಂ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಕಬ್ಬಿಣದ ಆಕ್ಸೈಡ್ ಏನಪ್ಪ ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತದೆ ಕಪ್ಪು ಮಣ್ಣಿನಲ್ಲಿ. ಇದರ ಬಣ್ಣ ಏನಪ್ಪ ಅಂದರೆ ಕಪ್ಪಾಗಿರ್ತದೆ, ಹೌದಾ. ಮತ್ತು ಈ ಮಣ್ಣಿಗೆ ಯಾವ ಹೆಸರಿಂದ ಕರೀತದೆ ಅಂದರೆ ಎರೆಮಣ್ಣು. ಯಾವ ಮಣ್ಣು? ಎರೆಮಣ್ಣು ಅಂತ ಕಿಸಿ ಕರಿತೀವಿ. ಈ ಮಣ್ಣಿಗೆ ಯಾವ ಹೆಸರಿನಿಂದ ಕರೀತದ? ಎರೆಮಣ್ಣು ಅಂತ ಕಿಸಿ ಕಾಣ್ತೀವಿ. ಆನಂತರ ಕಪ್ಪು ಹತ್ತಿಯ ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕಿಸಿ ಕರಿತೀವಿ. ಬ್ಲ್ಯಾಕ್ ಕಾಟನ್
ಸಾಯಿಲ್ ಅಂತ ಕೇಸಿ ಕರಿತೀವಿ. ಯಾವ ಮಣ್ಣಿಗೆ ಕಪ್ಪು ಹತ್ತಿ ಮಣ್ಣು ಅಂತ ಕೇಸಿ ಕರೀತದ ಅಂದರೆ ಕಪ್ಪು ಮಣ್ಣಿಗೆ ಕರೀತದ. ಈ ಮಣ್ಣಿಗೆ ಏನಪ್ಪಾ ಅಂದರೆ ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದೆ. ಅತಿ ಹೆಚ್ಚು ತೇವಾಂಶವನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಇದೆ ಅಂತ ಕೇಸಿ ಕಾಣ್ತೀವಿ. ಈ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಯಾವ್ಯಾವಪ್ಪ ಅಂದರೆ ಹತ್ತಿ, ಯಾವುದು ಹತ್ತಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು. ನೋಡಿ, ಆದ್ದರಿಂದ ಹತ್ತಿ ಅತಿ ಹೆಚ್ಚು ಬೆಳೆಯೋದ್ರಿಂದ ಈ ಮಣ್ಣಿಗೆ ಕಪ್ಪು ಹತ್ತಿಯ ಮಣ್ಣು ಅಂತ ಕೇಸಿ ಕರಿತೀವಿ. ಹೌದಾ? ಇನ್ನು ಮೆಣಸಿನಕಾಯಿ ಕೂಡ ಬೆಳೀತಾರ, ಮೆಕ್ಕೆಜೋಳ, ಬೆಳೆಕಾಳುಗಳು ಬೆಳೀತಾರ, ಕಬ್ಬು, ಈರುಳ್ಳಿ, ಭತ್ತ ಮುಂತಾದ ಬೆಳೀತಾರ ಅಂತ ಕೇಸಿ ಕಾಣ್ತೀವಿ. ಇನ್ನು ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹಂಚಿಕೆಯಾಗಿದೆ ಅಂತ ಕೇಸಿ ಕಾಣ್ತೀವಿ. ಹಾವೇರಿಯಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಕಪ್ಪು ಮಣ್ಣು ಹರಡಿಕೊಂಡಿದೆ ಅಂತ ಕೇಸಿ ಕಾಣ್ತೀವಿ. ಸೆಕೆಂಡ್ ಸ್ಥಾನ ಯಾವ್ದಪ್ಪ ಅಂದರೆ ವಿಜಯಪುರ ಜಿಲ್ಲೆ. ಅತಿ ಹೆಚ್ಚು ಕಪ್ಪು ಮಣ್ಣು ಹಂಚಿಕೊಂಡಿರೋದು ಹಾವೇರಿ, ಸೆಕೆಂಡ್ ಸ್ಥಾನ ವಿಜಯಪುರ ಜಿಲ್ಲೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಅಂತ ಕೇಸಿ ಕಾಣ್ತೀವಿ. ಇದು ಏನಪ್ಪ ಅಂದರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗ. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆಯನ್ನು ಬೀಳುವ ಭಾಗ ಅಂತ ಕೇಸಿ ಕಾಣ್ತೀವಿ. ಈ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣುಗಳು ಕಂಡುಬರ್ತದೆ. ಅಧಿಕ ಉಷ್ಣಾಂಶ ಇರಬೇಕು, ಜೊತೆಯಲ್ಲಿ ಅಧಿಕ ಮಳೆ ಬೀಳುತ್ತಿರುವ ಭಾಗ ಆಗಿರಬೇಕು. ಆ ಭಾಗದಲ್ಲಿ ಕಂಡುಬರುವ ಮಣ್ಣೆ ಜಂಬಿಟ್ಟಿಗೆ ಮಣ್ಣು ಅಂತ ಕೇಸಿ ಕಾಣ್ತೀವಿ. ಈ ಮಣ್ಣಿನಲ್ಲಿ ಸುಣ್ಣದ ಅಂಶ ಏನಪ್ಪ ಅಂದರೆ ಕರಗಿ ಇರ್ತದ. ಆದ ನೀರಿನಲ್ಲಿ ಕರಗಿರುವ ಸುಣ್ಣ ಆಗಿರ್ಬೋದು, ಸಿಲಿಕೇಟ್ಗಳು ಮಳೆಯ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಕರಗದಂತಹ ಕಬ್ಬಿಣ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು ಮೇಲ್ಪದರದಲ್ಲಿ ಕಾಣ್ತೀವಿ. ಹೌದಾ? ಕಬ್ಬಿಣ, ಅಲ್ಯೂಮಿನಿಯಂ ಏನಪ್ಪ ಅಂದರೆ ಈ ಮಣ್ಣಿನ ಮೇಲ್ಪದರದಲ್ಲಿ ಕಾಣ್ತೀವಿ. ಇನ್ನು ಮಳೆಗಾಲದಲ್ಲಿ ಏನಪ್ಪ ಅಂದರೆ ಮೃದುವಾತ್ರಿ ಮಣ್ಣು. ಮಳೆಗಾಲದಲ್ಲಿ ಮೃದುವಾಗಿ ಬೇಸಿಗೆಯಲ್ಲಿ ಒಣಗ್ತದೆ. ಹೌದಾ? ಈ ಒಣಗಿದ ನಂತರ ಏನಾಗ್ತದೆ ಅಂದರೆ ಕಲ್ಲು ಆಗ್ತದ, ಶಿಲೆ ಆಗ್ತದ ಅಂತ ಕೇಸಿ ಕಾಣ್ತೀವಿ. ಈ ಶಿಲೆಯನ್ನು, ಗಟ್ಟಿ ಶಿಲೆಯನ್ನು ಏನಂತ ಕರಿತಾವ ಅಂದರೆ ಲ್ಯಾಟರೈಟ್ ಶಿಲೆ ಅಂತ ಕೇಸಿ ಕರಿತೀವಿ. ಲ್ಯಾಟರೈಟ್ ಶಿಲೆ. ಹೌದಾ? ಇದನ್ನು ಎದಕ್ಕೆ ಉಪಯೋಗ ಮಾಡ್ತಾವ ಅಂದರೆ ಕಟ್ಟಡವನ್ನು ಕಟ್ಟಲು ಉಪಯೋಗಿಸಲಾಗುತ್ತದೆ ಅಂತ ಕೇಸಿ ಕಾಣ್ತೀವಿ. ಇನ್ನು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬಳಕೆ ಆಗುವ ಬೆಳೆಯುವ ಬೆಳೆಗಳು ಯಾವ್ಯಾವಪ್ಪ ಅಂದರೆ ಗೋಡಂಬಿ, ಕಾಫಿ, ಚಹಾ, ಏಲಕ್ಕಿ, ಮೆಣಸು, ರಬ್ಬರ, ತೆಂಗು ಮುಂತಾದ ಬೆಳೆಗಳನ್ನು ಬೆಳಿತೀವಿ. ಇನ್ನು ಜಂಬಿಟ್ಟಿಗೆ ಮಣ್ಣುಗಳು ಕಂಡುಬರೋದು ಯಾವ್ಯಾವ ಡಿಸ್ಟಿಕ್ ಅಂದರೆ ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ. ನೋಡಿ, ಅಂದರೆ ಪಶ್ಚಿಮ ಘಟ್ಟಗಳು ಕಂಡುಬರುವ ಜಿಲ್ಲೆಗಳಲ್ಲಿ ಜಂಬಿಟ್ಟಿಗೆ ಮಣ್ಣುಗಳು ಕಂಡುಬರ್ತದೆ ಅಂತ ಕೇಸಿ ನಾವು ನೆನಪಿಟ್ಟುಕೋಬಹುದು. ಇನ್ನು ಕರಾವಳಿ ಮೆಕ್ಕಲು ಮಣ್ಣು. ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕೇಸಿ ಕಾಣ್ತೀವಿ. ಇದು ಏನಪ್ಪ ಅಂದರೆ ನದಿ ಅಥವಾ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಅಂತ ಕೇಸಿ ಕಾಣ್ತೀವಿ. ಇಂಥ ಮಣ್ಣುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕೇಸಿ ಕರಿತೀವಿ. ಇನ್ನು ಕರಾವಳಿಯ ಮೆಕ್ಕಲು ಮಣ್ಣುಗಳು ಕಂಡುಬರೋದು ಎಲ್ಲಿಯಪ್ಪ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಹೌದಾ? ಕರಾವಳಿ ಜಿಲ್ಲೆಗಳು ಒಂದು ಕೇಸಿ ಕರಿತೀವಿ. ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು. ಈ ಜಿಲ್ಲೆಗಳಲ್ಲಿ ಏನಪ್ಪ ಅಂದರೆ ಕರಾವಳಿ ಮೆಕ್ಕಲು ಮಣ್ಣು ಕಂಡುಬರ್ತದೆ. ಇನ್ನು ಕರ್ನಾಟಕದಲ್ಲಿ ಕಂಡುಬರುವ ಸ್ವಾಭಾವಿಕ ಸಸ್ಯವರ್ಗಗಳು. ಪ್ರಕೃತಿ ದತ್ತವಾಗಿ ಬೆಳೆಯುವ ವಿವಿಧ ಸಸ್ಯ ಸಮುದಾಯವನ್ನು ಸ್ವಾಭಾವಿಕ ಸಸ್ಯವರ್ಗ ಅಂತ ಕೇಸಿ ಕರಿತೀವಿ. ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದರೆ ಸಮೃದ್ಧವಾಗಿ ಬೆಳೆದಂಥ ಸಸ್ಯ ಸಂಪನ್ಮೂಲವನ್ನು ಕಾಣ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಕಾಣ್ತೀವಿ ಅಂದರೆ ಈ ಮರಗಳ ಸಸ್ಯ ಸಂಪನ್ಮೂಲಗಳಿಂದ ಯಾವ ವಸ್ತುಗಳನ್ನು ತಯಾರು ಮಾಡ್ತೀವಿ ಅಂದರೆ ಮರಮಟ್ಟು ಆಗಿರ್ಬೋದು, ಮರಮಟ್ಟು, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು, ಉರುವಲು, ಗಿಡಮೂಲಿಕೆ, ಜೇನು, ಬಿದಿರು, ಬೆತ್ತ ಇವುಗಳಿಗೆ ಬಳಕೆ ಆಗ್ತದ. ಇವುಗಳ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳ ವಾಸಸ್ಥಾನ ಕೂಡ ಆಗಿದೆ. ಉದಾಹರಣೆ ಆನೆ, ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆಗಳು ಕಂಡುಬರ್ತಾವೆ. ಹೌದಾ? ಇನ್ನು ಸುಗಂಧ ದ್ರವ್ಯ
ವಿಶೇಷವಾಗಿ ಶ್ರೀಗಂಧ ಮರಗಳು ಕಂಡುಬರ್ತವೆ, ಹೌದಲ್ಲ. ಶ್ರೀಗಂಧ ಮರಗಳು ಇದು ಎದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಸುಗಂಧ ದ್ರವ್ಯವನ್ನು ತಯಾರಿಸಲು ಮತ್ತು ಕುಸರಿ ಕೆಲಸದ ಕುಶಲ ವಸ್ತುಗಳನ್ನು ತಯಾರಿಸಲು, ಸಾಬೂನು ತಯಾರಿಸಲು, ಹೌದಾ, ಸಾಬೂನು, ಔಷಧಿ ತಯಾರಿಸಲು ಇವುಗಳನ್ನು ಬಳಕೆ ಮಾಡ್ತೀವಿ. ಇನ್ನು ಕರ್ನಾಟಕದ ಸಸ್ಯವರ್ಗದ ವಿಧಗಳು 4 ಪ್ರಕಾರವಾಗಿ ನಾವು ಕಾಣ್ತೀವಿ. ಒಂದೇದು ಏನಪ್ಪ ಅಂದರೆ ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರಿಸುವ ಸಸ್ಯವರ್ಗ, ಮಿಶ್ರ ಬಗೆಯ ಕಾಡುಗಳು, ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಅಂತ ಕೇಸಿ ಕಾಣ್ತೀವಿ. ಈಗ ಒಂದೊಂದಾಗಿ ನೋಡೋಣ. ನಿತ್ಯ ಹರಿದ್ವರ್ಣ ಕಾಡುಗಳು ಸುಮಾರು 250 ಸೆಂಟಿಮೀಟರಿಂದ 250 ಸೆಂಟಿಮೀಟರ್ಗಿಂತ ಅಧಿಕವಾಗಿ ಮಳೆ ಬೀಳುವ ಭಾಗ ಏನಪ್ಪ ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕೇಸಿ ಕರಿತೀವಿ. ಎಷ್ಟು? 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಪಡಿತಾ ಇರಬೇಕು. ಆ ಭಾಗವನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಕಾಣಲು ಸಾಧ್ಯವಿದೆ. ಈ ಭಾಗದಲ್ಲಿ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರುತ್ತದೆ ನೋಡಿ. ಈ ಭಾಗದಲ್ಲಿ ಏನಪ್ಪ ಅಂದರೆ ಅಧಿಕ ಮಳೆ ಜೊತೆಯಲ್ಲಿ ಅಧಿಕ ಉಷ್ಣಾಂಶ ಇರುತ್ತದೆ ಅಂತ ಕೇಸಿ ಕಾಣ್ತೀವಿ. ಆದ್ದರಿಂದ ಮರಗಳು ಏನಪ್ಪ ಅಂದರೆ ಅತ್ಯಂತ ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೆಯಲು ಕಾರಣ. ಇನ್ನು ಈ ಮರಗಳು ಬೆಳೆದಿದ್ದು ನೋಡಬೇಕಂದ್ರೆ ಕೆಲವು ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ನೆಲಕ್ಕೆ ತಾಗುವುದಿಲ್ಲ ಅಂತ ಕೇಸಿ ನೋಡ್ತೀವಿ. ಈ ಭಾಗದಲ್ಲಿ ಬೆಳೆಯುವ ಮರಗಳು ಯಾವ್ಯಾವಪ್ಪ ಅಂದರೆ ಬೀಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಇಂಥ ಮರಗಳನ್ನು ನಾವು ಕಾಣ್ತೀವಿ. ಇನ್ನು ಅನೇಕ ಸಾಂಬಾರು ಪದಾರ್ಥಗಳನ್ನು ಕೂಡ ಈ ಭಾಗದಲ್ಲಿ ಬೆಳೀತದೆ ಅಂತ ಕೇಸಿ ಕಾಣ್ತೀವಿ. ಉದಾಹರಣೆಗೆ ಲವಂಗ ಆಗಿರ್ಬೋದು, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧೀಯ ಸಸ್ಯಗಳು ಹೇರಳವಾಗಿ ಈ ಕಾಡಿನಲ್ಲಿ ಕಂಡುಬರ್ತದೆ. ಉದಾಹರಣೆಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತದೆ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು ಈ ಭಾಗದಲ್ಲಿ ಕಾಣ್ತೀವಿ. ಇನ್ನು ಎಲೆ ಉದುರಿಸುವ ಸಸ್ಯವರ್ಗ ನೋಡ್ರಿ. ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದಾಗಿ ಮರಗಳು ಏನಪ್ಪ ಅಂದರೆ ತನ್ನ ಎಲೆಯನ್ನು ಉದುರಿಸ್ತವ ಅಂತ ಕೇಸಿ ಕಾಣ್ತೀವಿ. ಮತ್ತು ಎಲೆ ಉದುರಿದ ನಂತರ ಏನಪ್ಪ ಅಂದರೆ ವಸಂತ ಕಾಲದಲ್ಲಿ ಎಲೆ ಚಿಗುರುತ್ತದೆ ಅಂತ ಕೇಸಿ ನೋಡ್ತೀವಿ. ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕೇಸಿ ಕರಿತೀವಿ. ಎಲೆ ಉದುರಿಸುವ ಸಸ್ಯವರ್ಗ. ಈ ಭಾಗದಲ್ಲಿ ಮಳೆ ಎಷ್ಟು ಪ್ರಮಾಣ ಬೀಳುತ್ತದೆ ಅಂದರೆ 60ರಿಂದ 120 ಸೆಂಟಿಮೀಟರ್. 60ರಿಂದ 120 ಸೆಂಟಿಮೀಟರ್. ಎಲ್ಲೆಲ್ಲಿ ಕಂಡುಬರ್ತದೆ ಈ ಬಗೆಯ ಕಾಡುಗಳು ಅಂದರೆ ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಬೆಂಗಳೂರು ಈ ಭಾಗದಲ್ಲಿ ಕಾಣ್ತೀವಿ. ಇನ್ನು ಎಲೆ ಉದುರಿಸುವ ಸಸ್ಯವರ್ಗದಲ್ಲಿ ಕಂಡುಬರುವ ಪ್ರಮುಖ ಮರಗಳು ಯಾವಂದರೆ ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಮುತ್ತುಗ, ಬಾಗೆ, ಆಲ, ಶ್ರೀಗಂಧ, ಬಿದಿರು ಇವುಗಳು ಕಂಡುಬರ್ತವೆ. ಇನ್ನು ಮಿಶ್ರ ಬಗೆಯ ಕಾಡುಗಳು ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನು ಎಲೆಯನ್ನು ಉದುರಿಸುವ ಪ್ರಕಾರ ಮರಗಳ ಬೆಳೆಯುವ ಸಸ್ಯವರ್ಗಕ್ಕೆ ನಾವು ಮಿಶ್ರ ಬಗೆಯ ಕಾಡುಗಳು ಅಂತ ಕೇಸಿ ಕಾಣ್ತೀವಿ. ವಾರ್ಷಿಕವಾಗಿ ಏನಪ್ಪ ಅಂದರೆ 120ರಿಂದ 150 ಸೆಂಟಿಮೀಟರ್ ಮಳೆ ಆಗಬೇಕು. ಈ ಭಾಗದಲ್ಲಿ 120ರಿಂದ 150 ಸೆಂಟಿಮೀಟರ್ ಏನಾಗಬೇಕು, ಮಳೆಯನ್ನು ಪಡಿತಾ ಇರಬೇಕು. ಇಂಥ ಭಾಗ ಅಂತ ಕೇಸಿ ಕಾಣ್ತೀವಿ. ಯಾವುದಪ್ಪ ಅಂದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳು ಕಾಣ್ತೀವಿ. ಇನ್ನು ಜೊತೆಯಲ್ಲಿ ಚಿಕ್ಕಮಗಳೂರು, ಹಾಸನ, ಮೈಸೂರು ಕೆಲ ಭಾಗಗಳಲ್ಲಿ ಕಾಣ್ತೀವಿ. ಇಂಥ ಮರಗಳು ಎಲ್ಲೆಲ್ಲಿ ಸಿಗ್ತಾವಪ್ಪ ಅಂದರೆ ಇಂಥ ಮರಗಳು ಯಾವ್ಯಾವ ಅಂದರೆ ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಿಗ, ಶ್ರೀಗಂಧ, ಹಲಸು, ಬಿದಿರು ಈ ಮರಗಳು ಬೆಳೀತದೆ. ಈ ಮರಗಳು ಅತಿ ಹೆಚ್ಚು ವಾಣಿಜ್ಯ ಮಾರುಕಟ್ಟೆಗೆ ಫೇಮಸ್. ಇನ್ನು ಕುರುಚಲು ಸಸ್ಯವರ್ಗ ಅಥವಾ ಹುಲ್ಲುಗಾವಲು ಕರ್ನಾಟಕದಲ್ಲಿ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯ ಪಡೆಯುವ ಪ್ರದೇಶದಲ್ಲಿ ಏನಪ್ಪ ಅಂದರೆ ಕುರುಚಲು ಸಸ್ಯವರ್ಗ ಕಂಡುಬರ್ತದೆ. 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡಿತಾ ಇರಬೇಕು ವಾರ್ಷಿಕವಾಗಿ. ಅಂತಹ ಪ್ರದೇಶದಲ್ಲಿ ಏನಪ್ಪ ಅಂದರೆ ಕುರುಚಲು ಸಸ್ಯವರ್ಗ ಕಂಡುಬರ್ತದೆ. ಈ ಮಳೆಯ ಕೊರತೆಯಿಂದ ಒಣ ಹವೆಯಿಂದ ಏನಪ್ಪ ಅಂದರೆ ಆ ಗಿಡಗಳು ಕುಬ್ಜವಾಗಿ ಬೆಳೀತದೆ ಮತ್ತು ಮುಳ್ಳಿನ ಕಂಟೆಗಳು ಬೆಳೀತದೆ. ಉದಾಹರಣೆ ಕಳ್ಳಿ, ಕಾತಾಳಿ, ಕರಿಜಾಲಿ,
ಬೇಲ, ಈಚಲು, ಹಂಚಿ, ಕುಂತಿ ಇಂಥ ಮರಗಳು ಕಾಣ್ತೀವಿ. ಮತ್ತು ಅಲ್ಲಲ್ಲಿ ಏನಪ್ಪ ಅಂದರೆ ಆಲದ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು ಕೂಡ ಇವು ಕೂಡ ಕಾಣ್ತೀವಿ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತದೆ? ಬೀದರ, ಕಲಬುರಗಿ, ಯಾದಗಿರಿ, ಹೌದಾ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ ಈ ಭಾಗದಲ್ಲಿ ಕಾಣಬರ್ತದೆ. ಇನ್ನು ಕರಾವಳಿಯ ಅಂಚಿನಲ್ಲಿ ಬೆಳೆಯುವ ಸಸ್ಯವರ್ಗಕ್ಕೆ ಏನಂತ ಕರಿತೀವಪ್ಪ ಅಂದರೆ ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಕರಿತೀವಿ. ಮುಖಜ ಭೂಮಿಯಲ್ಲಿ ಬೆಳೆಯುವ ಸಸ್ಯವರ್ಗಗಳಿಗೆ ಏನಂತ ಕರಿತೀವಿ ಅಂದರೆ ಮ್ಯಾಂಗ್ರೋವ್ ಸಸ್ಯಗಳು ಅಂತ ಕರಿತೀವಿ. ಇವು ಮರಳು ದಂಡೆಗಳ ಭಾಗಗಳಲ್ಲಿ ಬಿಳಿಲುಗಳಿಂದ ಕೂಡಿದ ಸಸ್ಯಗಳಿವೆ, ಹೌದಾ, ಇವುಗಳನ್ನು ಮ್ಯಾಂಗ್ರೋವ್ ಸಸ್ಯಗಳು ಅಂತ ಕರಿತೀವಿ. ಇದು ಸುಮಾರು 1400 ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗದಲ್ಲಿ ತಂಪಾದ ವಾಯುಗುಣ ಇರುವ, ಉದಾಹರಣೆಗೆ ಕುದುರೆಮುಖ, ಬಾಬಾ ಬುಡಂಗಿರಿ ಇಂಥ ಪ್ಲೇಸ್ನಲ್ಲಿ ಕಾಣಬರ್ತದ, ಹೌದಾ. ಕುದುರೆಮುಖ ಆಗಿರ್ಬೋದು, ಬಾಬಾ ಬುಡಂಗಿರಿ ಆಗಿರ್ಬೋದು. ಇದರ ಇನ್ನೊಂದು ಹೆಸರು ಏನಪ್ಪ ಅಂದರೆ ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರಿತೀವಿ. ಬಿಳಿಗಿರಿ ರಂಗನ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಬೆಟ್ಟ ಇಂಥ ಪ್ರದೇಶದಲ್ಲಿ ಕಾಣ್ತೀವಿ. ಇನ್ನು ಈ ಭಾಗದಲ್ಲಿ ಶೋಲಾ ಕಾಡುಗಳು ಕಂಡುಬರ್ತವೆ ನೋಡಿ, ಶೋಲಾ ಕಾಡುಗಳು, ಹೌದಾ, ಶೋಲಾ ಕಾಡುಗಳು ಕಂಡುಬರ್ತವ. ನಿಮಗಿದು ತಿಳಿದಿರಲಿ ನೋಡಿ, ಇಂಪಾರ್ಟೆಂಟ್ ಇದು. ಬೆಂಗಳೂರು ಸಮೀಪದ ರಾಮೋಹಳ್ಳಿಯಲ್ಲಿ ಅತಿ ದೊಡ್ಡ ಆಲದ ಮರವಿದೆ. ಅತಿ ದೊಡ್ಡ ಆಲದ ಮರ ಇದೆ ಎಲ್ಲಿ? ರಾಮೋಹಳ್ಳಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಏನಪ್ಪ ಅಂದರೆ ಅತಿ ದೊಡ್ಡ ಬೇವಿನ ಮರ. ಶಿಡ್ಲಘಟ್ಟ ತಾಲೂಕಿನ ಟಿ ವೆಂಕಟಾಪುರದಲ್ಲಿ ಅತಿ ದೊಡ್ಡ ಬೇವಿನ ಮರಗಳು ಕಾಣ್ತೀವಿ, ಬೇವಿನ ಮರ ಕಾಣ್ತೀವಿ. ಇನ್ನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಬೃಹತ್ ಹುಣಸೆ ಮರ ಕಂಡುಬರ್ತದೆ, ಹುಣಸೆ ಮರ. ಇನ್ನು ಕರ್ನಾಟಕದಲ್ಲಿ ದಾಖಲಾದ ಅರಣ್ಯ ಪ್ರದೇಶ ಎಷ್ಟಪ್ಪ ಅಂದರೆ 40,649 ಅಂತ ಕಾಣ್ತೀವಿ. ಚದರ ಕಿಲೋಮೀಟರ್ ಏನಪ್ಪ ಅಂದರೆ ರಾಜ್ಯದ ಭೌಗೋಳಿಕ ಪ್ರದೇಶ, ಅರಣ್ಯ ಪ್ರದೇಶ ಅಂತ ಕಾಣ್ತೀವಿ. ಇದು ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ ಶೇಕಡ ಎಷ್ಟು ಪರ್ಸೆಂಟೇಜ್ ಆದಪ್ಪ ಅಂದರೆ ಕೇವಲ 21%, 21.19 ಭಾಗದಷ್ಟು ಏನಪ್ಪ ಅಂದರೆ ಅರಣ್ಯ ಪ್ರದೇಶ ಹೊಂದಿದೆ ಅಂತ ಕಾಣ್ತೀವಿ. ಇನ್ನು ಭಾರತದಲ್ಲಿ ಅರಣ್ಯ ಸಮೃದ್ಧಿಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 7ನೇ ಸ್ಥಾನದಲ್ಲಿದೆ, 7ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಇನ್ನು ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಆನಂತರ ಸ್ಥಾನದಲ್ಲಿ ಶಿವಮೊಗ್ಗ ಬರ್ತದೆ, ಆನಂತರ ಸ್ಥಾನದಲ್ಲಿ ಚಾಮರಾಜನಗರ ಜಿಲ್ಲೆಗಳು ಬರ್ತವೆ. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಯಾವ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದೆ ಅಂದರೆ ಅದು ವಿಜಯಪುರ. ವಿಜಯಪುರ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಾಣಿ ಸಂಪತ್ತು. ನಮ್ಮ ರಾಜ್ಯದಲ್ಲಿ ಕಂಡುಬರುವ ಪ್ರಾಣಿ ಸಂಪತ್ತುಗಳು. ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ಜೀವ ವೈವಿಧ್ಯತೆ ಬಿಸಿತಾಣ ಹಾಟ್ಸ್ಪಾಟ್ ಅಂತ ಕರಿತೀವಲ್ಲ, ಅದು ಏನಪ್ಪ ಅಂದರೆ ಸಹ್ಯಾದ್ರಿ ಶ್ರೇಣಿ ಸೇರಿದೆ ಅಂತ ಕಾಣ್ತೀವಿ. ಈ ಸಹ್ಯಾದ್ರಿ ಶ್ರೇಣಿ ಅಂದರೆ ಪಶ್ಚಿಮ ಘಟ್ಟಗಳು. ಇವು ಏನಪ್ಪ ಅಂದರೆ ವಿಶ್ವ ಪಾರಂಪರಿಕ ಪ್ರದೇಶವೊಂದು ಗುರುತಿಸಲ್ಪಟ್ಟಿದೆ ಅಂತ ಕಾಣ್ತೀವಿ. ಭಾರತದ ಒಟ್ಟು ಆನೆಗಳಲ್ಲಿ ಶೇಕಡ 25% ನೋಡಿ, 100%ಅಲ್ಲಿ ಏನಪ್ಪ ಅಂದರೆ 25% ನಮ್ಮ ರಾಜ್ಯದಲ್ಲಿ ಕಂಡುಬರ್ತದೆ ಆನೆಗಳು. ಮತ್ತು ಹುಲಿಗಳು ಎಷ್ಟು ಪರ್ಸೆಂಟೇಜ್ ಕಂಡುಬರ್ತದೆ ಅಂದರೆ 18% ನಮ್ಮ ರಾಜ್ಯದಲ್ಲಿ ಕಂಡುಬರ್ತದೆ. ಅದಲ್ಲದೆ ಕಾಡು ಹಂದಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಕಾಡೆಮ್ಮೆ, ಜಿಂಕೆ, ಕರಡಿ ಇಂಥ ಪ್ರಾಣಿಗಳು ನಾವು ಕಾಣ್ತೀವಿ. ಇನ್ನು ಇಲ್ಲಿ ನೋಡ್ರಿ ವನ್ಯಜೀವಿ ಒಂದು ಸೆಕೆಂಡ್. ಓಕೆ ನೋಡಿ, ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮಗಳು ಅಂತ ಹೇಳೋಣ. ಒಂದೇದೇನಪ್ಪ ಅಂದರೆ ಘಟಪ್ರಭಾ ವನ್ಯಜೀವಿ ಧಾಮ. ಘಟಪ್ರಭಾ ವನ್ಯಜೀವಿ ಧಾಮ ಎಲ್ಲಿ ಕಂಡುಬರ್ತದೆ ಅಂದರೆ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಕಂಡುಬರ್ತದೆ. ಇನ್ನು ದಾಂಡೇಲಿ ವನ್ಯಜೀವಿ ಧಾಮ ಎಲ್ಲಿದೆಯಪ್ಪ ಅಂದರೆ ಉತ್ತರ ಕನ್ನಡ. ಹಂಸಿ ನ್ಯಾಷನಲ್ ಪಾರ್ಕ್ ಎಲ್ಲಿಯಪ್ಪ ಅಂದರೆ ಉತ್ತರ ಕನ್ನಡ. ರಾಣೆಬೆನ್ನೂರು ವನ್ಯಜೀವಿ ಧಾಮ ಎಲ್ಲಿ ಕಂಡುಬರ್ತದೆ ಅಂದರೆ ಹಾವೇರಿ.
ಇನ್ನು ನೆಕ್ಸ್ಟ್ ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಕಂಡುಬರ್ತದೆ. ಗುಡುವಿ ಪಕ್ಷಿಧಾಮ ಆಗಿರ್ಬೋದು. ಆನಂತರ ಶರಾವತಿ ಇದನ್ನು ಕೂಡ ಶಿವಮೊಗ್ಗ. ಶೆಟ್ಟಿಹಳ್ಳಿ ಇದನ್ನು ಕೂಡ ಶಿವಮೊಗ್ಗ. ಮಂಡಗದ್ದೆ ಇದನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮೂಕಾಂಬಿಕಾ ದಕ್ಷಿಣ ಕನ್ನಡ. ಸೋಮೇಶ್ವರ ದಕ್ಷಿಣ ಕನ್ನಡ. ಭದ್ರಾ ಆನಂತರ ಕುದುರೆಮುಖ ಚಿಕ್ಕಮಗಳೂರು. ಬನ್ನೇರಘಟ್ಟ ಬೆಂಗಳೂರು. ಬನ್ನೇರಘಟ್ಟ ಬೆಂಗಳೂರು ಅಂತ ಕಾಣ್ತೀವಿ. ಇನ್ನು ಕೊಕ್ಕರೆಬೆಳ್ಳೂರು ಆನಂತರ ಮೇಲುಕೋಟೆ. ಕೊಕ್ಕರೆಬೆಳ್ಳೂರು, ಮೇಲುಕೋಟೆ, ಶ್ರೀರಂಗನತಿಟ್ಟು ಇವೆಲ್ಲ ಏನಪ್ಪ ಅಂದರೆ ಮಂಡ್ಯ ಡಿಸ್ಟಿಕಲ್ಲಿ ಕಂಡುಬರ್ತದೆ. ಇನ್ನು ಬ್ರಹ್ಮಗಿರಿ, ಇದು ನಾಗರಹೊಳೆ ಇವೆಲ್ಲ ಕೊಡಗು ಡಿಸ್ಟಿಕಲ್ಲಿ ಕಂಡುಬರ್ತದೆ. ಇನ್ನು ತಲಕಾವೇರಿ, ಅರಬಿತಿಟ್ಟು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮೈಸೂರು ಜಿಲ್ಲೆ. ಇನ್ನು ಬಂಡೀಪುರ ಚಾಮರಾಜನಗರ, ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರದಲ್ಲಿ ಕಂಡುಬರ್ತದೆ. ಇನ್ನು ನೆಕ್ಸ್ಟ್ ನಿಮಗಿದು ತಿಳಿದಿರಲಿ, ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಣಾ ವಲಯಗಳಿವೆ ನೋಡ್ರಿ. ಎಷ್ಟು? 5 ಕಾಣ್ತೀವಿ. ಹುಲಿ ಸಂರಕ್ಷಣಾ ವಲಯಗಳು ಎಷ್ಟವ? 5. ಟೈಗರ್ ರಿಸರ್ವ್ ಹೌದಾ? 5 ಟೈಗರ್ ರಿಸರ್ವ್. ಒಂದನೇದು ಯಾವುದು ಅಂದರೆ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನಬೆಟ್ಟ, ಭದ್ರಾ, ಕಾಳಿ. ಹೌದಾ? ಬಂಡೀಪುರ ಹುಲಿ ಸಂರಕ್ಷಣಾ ವಲಯ, ನಾಗರಹೊಳೆ ಹುಲಿ ಸಂರಕ್ಷಣಾ, ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಣಾ, ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶ, ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶಗಳು ಕಂಡುಬರ್ತದೆ. ಇನ್ನು ಕರ್ನಾಟಕದಲ್ಲಿ ಪ್ರಸಿದ್ಧ ಪಕ್ಷಿಧಾಮ ಯಾವುದಪ್ಪ ಅಂದರೆ ರಂಗನತಿಟ್ಟು. ರಂಗನತಿಟ್ಟು ಪಕ್ಷಿಧಾಮ ಇದು ರಾಮ್ಸರ್ ತಾಣಕ್ಕೆ ಸೇರಿದ ಕರ್ನಾಟಕದ ಮೊದಲ ತಾಣವಾಗಿದೆ. ಪ್ರಸ್ತುತ ರಾಮ್ಸರಕ್ಕೆ ಸೇರಿದ ಕರ್ನಾಟಕದ ಪ್ರದೇಶ ಎಷ್ಟಪ್ಪ ಅಂದರೆ 4 ಟೋಟಲ್. ಎಷ್ಟವ? 4 ಅವ ನೋಡ್ರಿ. ಇನ್ನೂ 3 ಸೇರ್ಯದ. ಒಂದು ಅಂಕಸಮುದ್ರ, ಅನಂತರ ಅಂಕಸಮುದ್ರ ಆಗಿರ್ಬೋದು, ಮಾಗಡಿಕೆರೆ ಆಗಿರ್ಬೋದು, ಕಾಸರಗೋಡು, ಘಟಪ್ರಭಾ ಅಂತ ಸಿಗತ್ತೀವಿ. ಸಾರಿ, ಒಂದ್ಸಲ ಚೆಕ್ ಮಾಡ್ಬೋದು ಇದು. ಇನ್ನು ಭಾರತದಲ್ಲಿ ಟೋಟಲ್ ಎಷ್ಟಪ್ಪ ಅಂದರೆ ರಾಮ್ಸರ್ ತಾಣಗಳು 85 ಆಗಿದೆ. ಪ್ರಸ್ತುತ 2024 ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂದರೆ 85 ಆಗಿದೆ. ಓಕೆ, ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.